ನಿಮಗೆಲ್ಲರಿಗೆ ನಮಸ್ಕಾರಮ್ಮ. ನಾನು ಕಾರ್ಪೊರೇಟರ್ ಆಗಕ್ಕೆ 2013ರಲ್ಲಿ ಭಾರಿ ಕಷ್ಟ ಬಿದ್ದೆ. ಯಾಕಂದರೆ ಒಂದು ಕಾರ್ಪೊರೇಟರ್ ಆಗಬೇಕಾದ್ರೆ ಸಾಮಾನ್ಯ ಇಲ್ಲ. ನಾವು ಸಣ್ಣ ವಯಸ್ಸಲ್ಲಿದ್ದೇನೆ ಸೋಷಲ್ ವರ್ಕ್ ಮಾಡ್ಕೊತ ಬರ್ತಿದ್ದೆ. ಇವಾಗ ಹೆಂಗೆ ಹೇಳಿದ್ರು ಅವರು ಮನೆಗೆ ಹೋಗಿ ಅವರಿಗೆ ಕಷ್ಟ ಸುಖ ಕೇಳ್ತಿದ್ದೆ. ಏನಮ್ಮ ಹೆಂಗೆ ಏನಿಲ್ಲ ಅಂದರೆ ನಮಗೆ ರೇಷನ್ ಕಾರ್ಡ್ ಇಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ನಮಗೆ ಕ್ಯಾಶ್ ಇನ್ಕಮ್ ಮಾಡಿಸ್ಬೇಕು, ನಮಗೆ ಪಿಂಚಿನ್ ಇಲ್ಲ, ಹ್ಯಾಂಡಿಕ್ಯಾಪ್ ಪಿಂಚಿನು, ಅನಾದಿ ಪಿಂಚಿನು, 60 ವಯಸ್ಸದು ಪಿಂಚಿನು ಮತ್ತು ಹ್ಯಾಂಡಿಕ್ಯಾಪ್ಗಳದ್ದು ಪಿಂಚಿನು ಅವು ಎಲ್ಲ ಮಾಡ್ಕೊಂತ ಬರ್ತಿದ್ದೆ. ತಹಸೀಲ್ದಾರು, DC ಎಲ್ಲರೂ ನನಗೆ ಪರಿಚಯ. ಯಾಕಂದರೆ ಸೋಷಲ್ ವರ್ಕ್ ಮಾಡ್ತಾನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಏನಮ್ಮ ನೀನು ಒಂದು 100 ಮಂದಿ ಕರ್ಕೊಂಡು ಬಾ, 50 ಮಂದಿ ಕರ್ಕೊಂಡು ಬಾ ಅಂದರೆ 100 ಮಂದಿ ಕರ್ಕೊಂಡು ಹೋಗೋದು ಜಯ ಅಂಬೋದು, 50 ಮಂದಿ ಕರ್ಕೊಂಡು ಹೋಗೋದು ಜಯ ಅಂಬೋದು. ಮಾಡ್ತಾ ಅನಿಲ್ ಸರ್ ಬಳ್ಳಾರಿಗೆ ಬಂದರು. ಅನಿಲ್ ಸರ್ ಬಂದ ಮೇಲೆ ಏನಮ್ಮ ಹೆಂಗೆ ಏನಿಲ್ಲ ಅಂದರೆ ನೋಡ್ರಿ ಸರ್ ಇವಾಗ ನಮ್ಮ BJP ಫುಲ್ ಐತೆ ಬಳ್ಳಾರಿಯಲ್ಲಿ, ಹೆಂಗೋ ಏನೋ ಮತ್ತು ಭಾರಿ ಕಷ್ಟ. ಯಾಕಂದರೆ ಕಾಂಗ್ರೆಸ್ದು ಜೆಂಡ ಇಟ್ಕೊಂಬಕ್ಕೆ ಭಾರಿ ಕಷ್ಟ ಆಗ್ಬಿಟ್ಟೈತೆ ಅಂದರೆ ನೋಡೋಣಮ್ಮ ದೇವ್ರ ಇದಾನ, ನೀನು ನನಗೆ ಸಾಥ್ ಕೊಡು, ನಿನಗೆ ನಾನು ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು ಅನಿಲ್ ಸರ್. ಆಯ್ತಮ್ಮ ಅಂಥೇಳಿ ಏರಿಯಾಗೆ ಕ್ಯಾನಿಸಿಂಗ್ ಮಾಡ್ಕ ಅನಿಲ್ ಸರ್ ತಗೊಂಡು ಏರಿಯಾಗೆ ಡೋರ್ಗೂ ಹೋದ್ರೆ ನಾನೇನು ಮಾಡಿದೆ, 2000 ಜನವು ಬಾಯಿಲಿದ್ದ ಹೆಸ್ರು ತಗೊಂಡೆ ನಾನು. ಅವರು ಏನಮ್ಮ ನೀನು ಬಾಯಿಲಿದ್ದೆ 2000 ಜನದ್ದು ಹೆಸ್ರುಗಳು ತಗೊಂತಿದೆಯಲ್ಲ, ನೀನು ಒಳ್ಳೆ ವರ್ಕರ ಇದ್ದೀ, ಹಾರ್ಡ್ ವರ್ಕರ ಇದ್ದೀ, ನೀನು ಕಾರ್ಪೊರೇಟರ್ ನಿನಗೆ ಇಷ್ಟ ಐತೇನಮ್ಮ ಅಂದರೆ, ಸರ್ ನೀವು ಆಶೀರ್ವಾದ ಮಾಡಿದ್ರೆ ನಾನು ನಿಂದಿರ್ತೀನಿ, ನಂತಾಗ ಏನಿಲ್ಲ, ನಾನು ಬಡವಿ, ನಾನೇನು ಬಜಾರಿಗೆ ಹೋಗಲ್ಲ, ಬಸ್ಸಿಗೆ ಹೋಗಲ್ಲ, ನಾನು ಎಲ್ಲಿಗೆ ಹೋಗಲ್ಲ, ದೋಸೆ ಹಾಕ್ಕೊಂಡು ಮಂತಾಗ ಜೀವನ ಮಾಡ್ತಿದ್ದೀನಿ, ನಾನು ಸಣ್ಣ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಅದು ಮತ್ತು ಕೋಳಿ ಫಾರಮ್ಗೆ ಹೋಗಿ ಸ್ವಲ್ಪ ಮೊಟ್ಟೆ ತಗೊಂಡು ತಲೆ ಮೇಲೆ ಎತ್ಕೊಂಡು ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಸರ್, ಹಿಂಗೈತೆ ಅಂದರೆ ಆಯಿತು ಬಿಡಮ್ಮ ಹೆಂಗನ ಮಾಡೋಣ ಅಂಥೇಳಿ ಅವರು 35 ಮಂದಿ ಕೌನ್ಸಿಲರ್ಗಳಿಗೆ ಬಳ್ಳಾರ್ಯಾಗ ಇದು ಪೋಸ್ಟ್ಗಳು ಕೊಟ್ಟರು. ಅವರು ನಿಮಗೆ ನಿಂದಿರ್ಬೇಕಮ್ಮ ಕೌನ್ಸಿಲರ್ಗೆ ಅಂಥೇಳಿ 35 ಮಂದಿ ಕೌನ್ಸಿಲರ್ದಲ್ಲಿ ನನಗೆ ಒಬ್ಬಳಿಗೆ ಸಾರ್ ತಗೊಂಡ್ರು. ಕಾಂಗ್ರೆಸ್ ಪಕ್ಷನಾಗೆ ಎದುರಾಕೊಂಡ್ರು, ಒಂದು ಮಂಗಳಮುಖಿ ಕೊಡ್ತೀಯ, ಒಂದು ಜೋಗಮುಖಿ ಕೊಡ್ತೀಯ, ಒಂದು ಚಕ್ಕಕ್ಕೆ ಕೊಡ್ತೀಯ, ಅವ್ರ ಮುಂದೆ ಹೋಗಿ ನಾವು ಕೆಲಸಕ್ಕೆ ಹೇಳ್ಬೇಕಾ, ಅವ್ರ ತಗ ನಿಂತ್ಕೊಂಡು ನಾವು ಅವ್ರ ಕುರ್ಜಿ ಮೇಲೆ ಕುಂತ್ಕೊಂಡ್ರೆ ನಾವು ನಿಂತ್ಕೊಂಡು ಮಾತಾಡ್ಬೇಕಾ, ಯಾಕೆ ಕೊಡ್ತೀವಿ ನೀವು ಗಾಂಡುಗಳಿಗೆ, ಚಕ್ಕಗಳಿಗೆ, ಇಜಡುಗಳಿಗೆ ಕೊಡಬಾರ್ದು ನೀವು ಅಂತೇಳಿ ನನಗೆ ಭಾರಿ ಅಬ್ಜೆಕ್ಷನ್ ಮಾಡಿದ್ರು. ಕೊಂಡಾಗ ನೀರು ಸುಮ್ಮನೆ ಹೋಗಿ ಕೊಂಡಾಗ ನೀರು ಹೋಗ್ತಿದ್ವು, ಹಂಗೆ ಅಳೋದು, ಹಂಗೆ ಅನಿಲ್ ಸಾರಿಂದ ತಿರುಗೋದು. ನೋಡಮ್ಮ ನೀನು ಏನು ಚಿಂತೆ ಮಾಡಬೇಡ, ನನಗೆ 35 ಮಂದಿ ಕೌನ್ಸಿಲರ್ ಹೋದ್ರೆ ಹೋಗಲಿ, ನನಗೆ ಬೇಡ, ನೀನು ಒಬ್ಬಳೇ ನನಗೆ ಬೇಕು ಅಂದ. ಆಯಿತು ಬಿಡು ಸರ್, ನಿನ್ನ ಮನುಷ್ಯನಾಗ ಇಷ್ಟ ಐತಲ್ಲ, ನನಗೆ ಯಾರು ಇಲ್ಲಿದ್ರಿಲ್ಲ, ಒಂದು ಮಂಗಳಮುಖಿ ಬೇಕಂದ್ರೆ ನಾನು ಐಪಿಗೆ ಹಿಡ್ಕೊಂಡು ಹತ್ತಿದ ಮೇಲೆ ಐಪಿಗೆ ತಗೊಂಡು ನಾನು ಕ್ಯಾನಿಸಿಂಗ್ ಮಾಡಿದೆ. ಅನಿಲ್ ಸಾರು ನೋಡಮ್ಮ ಹೆಂಗನ ಮಾಡು, ನೀನು ಏನು ಮಾಡ್ತೀಯೋ, ಸೋಲ್ತೀಯೋ ಗೆಲಿತೀಯೋ, ನಿನ್ನ ಅದೃಷ್ಟದಲ್ಲಿ ಇದ್ರೆ ನೀನು ಗೆಲಿತೀಯ ಅಂದರು. ಆಯಿತು ಬಿಡು ಸರ್ ಅಂತ 35 ಮಂದಿ ಕೌನ್ಸಿಲರ್ಗೆ ಪಾಪ ಆತ ಗೆಲ್ಲಿಸ್ಕೊಂಡು ಬಂದಮೇಲೆ ಲಾಸ್ಟಿಗೆ ಆತಿಗೆ ಎಲ್ಲ ಕೌನ್ಸಿಲರ್ಗೂ ಕೈ ಕೊಟ್ಟಿದ್ಮೇಲೆ ನೋಡಮ್ಮ ಕಾಂಗ್ರೆಸ್ ಪಕ್ಷನಾಗೆ ಕೌನ್ಸಿಲರ್ಗಳು ಗೆದ್ದು ನನಗೆ ಕೈ ಕೊಟ್ಟುಬಿಟ್ರೆ ಹೆಂಗೆ ಮಾಡ್ಬೇಕಮ್ಮ ಸರ್, ನನಗೆ ಹೆಂಗೆ ಗೆಲ್ಲಿಸ್ಕೊಂಡು ಬಂದಿಯೋ ನಿನಗೆ ನಾನು ಹಂಗೆ ಗೆಲ್ಲಿಸ್ಕೊಂಡು ಬರ್ತೀನಿ ಸರ್, ನಂಬಿಕೆ ಐತೆ, ದೇವರು ಒಳ್ಳೇದೇ ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಯಾವುದು ಧರ್ಮ ಮಾಡಿದ್ದು ನಮ್ಮ ಪಲ್ಲುನಾಗಿರ್ತೈತೆ, ಧರ್ಮ ಮಾಡ್ಕೊಂಡು ನಾವು ಹೋಗಿವಿ, ಪಾಪ ಮಾಡೋದು ಬೇಡ, ನೋಡ್ರಿ ಸರ್ ನೀವು ದೊಡ್ಡ ಮನಸ್ಸು ಮಾಡ್ರಿ ಅಂತ ಆ ಇಪ್ಪಗೆ ನಾನು ಒಬ್ಬಳೇ ಏರಿಯಾ 35 ವಾರ್ಡ್ದಲ್ಲಿ ಕ್ಯಾನಿಸಿಂಗ್ ಮಾಡಿದ್ರೆ, ಈ ಕ್ಯಾನಿಸಿಂಗ್ ಯಾಕೆ ಮಾಡೋಕೆ ಬಂದು ನಮ್ಮ ವಾರ್ಡ್ದಲ್ಲಿ ನಾನು ಕಾರ್ಪೊರೇಟ್ರು ಬಡಿತೀನಿ ನೋಡು ಅಂತ ಬಡಿಸ್ಕೊಂಡು ಕೂಡ ಕಟ್ಕಿಗಳು ತಗೊಂಡು ಹೊಡೆದ್ರು. 35 ಮಂದಿ 40 ಮಂದಿ ಗಾಡಿಗಳು ಹಾಸ್ಕೊಂಡು ಓಡಿಸ್ಕೊಂಡು ಬಂದ್ರೆ ಅಲ್ಲಿ ನೋಡಿದ್ರೆ ಬಿಂಚುಗಳು ಎಲ್ಲ ಫ್ಯಾಕ್ಟ್ರಿ ಐತೆ, ಆ ಫ್ಯಾಕ್ಟ್ರಿದಾಗ ಒಂದು ದೊಡ್ಡ ಬಾಯಿ ಐತೆ, ನನಗೆ ಈಸಲು ಬರಲ್ಲ. ಅಲ್ಲಿ ನೋಡಿದ್ರೆ ಒಂದು ಮರ ಐತೆ, ಟಗಣಕಾಯಿ ಮರ, ಹಿಂಗೆ ಬೊಗ್ಗೈತೆ, ಬಿದ್ದುಬಿಟ್ಟೆ ನಾನು. ಎಲ್ಲ ಗಾಡಿಗಳು ಹಾಕೊಂಡು ಬಂದ್ಬಿಟ್ರಲ್ಲ, ಎಲ್ಲಿ ಹೊಡೆದು ಬಿಡ್ತಾರ ಅಂತೇಳಿ ಬಿದ್ದುಬಿಟ್ಟೆ ನಾನು. ಬಿದ್ದರೆ ಏನಾಯ್ತು, ಟಗಣಕಾಯಿ ಮರ ಹಿಡ್ಕೊಂಡು ಮೇಲೆ ಬಂದೀನಿ, ನನಗೆ ಈಸಲು ಬರಲ್ಲ. ಇಲ್ಲ ಅಂದರೆ ಟಗಣಕಾಯಿ ಮರ ಇಲ್ಲಿದ್ರೆ ನಾನು ಗೋಯಿಂದ ಅಲ್ಲಿ ಅಂಥ ಕಷ್ಟ ಕೊಟ್ಟರು. ಮತ್ತು ಅಂದ್ರಾಳದಲ್ಲಿ ಸೀತಾರಾಮ್ ಅಂತ ಇದ್ದರು, ಆ ಏರಿಯಾದಲ್ಲಿ ಕ್ಯಾನಿಸಿಂಗ್ ಮಾಡೋಕೆ ಹೋದಿವಿ. ಕ್ಯಾನಿಸಿಂಗ್ ನಮ್ಮ ಕ್ಯಾನಿಸಿಂಗ್ ಹೆಂಗೆ ಮಾಡೋಕೆ ಬರ್ತೀನಿ, ನಮ್ಮ ಏರಿಯಾದಾಗ ಈ ವಾರ್ಡ್ ಕಾರ್ಪೊರೇಟರ್ ನಾನು ಗೆದ್ದಿದ್ದೀನಿ, ನೀನು ಬರಬಾರ್ದು, ನಿಂದು ವಾರ್ಡ್ ಏನೈತೆ ಅದೇ ನೋಡ್ಕೋಬೇಕು ನೀನು ಅಂದರು. ಇಲ್ಲೊಳ್ದು ಅಣ್ಣ ನಾನು ಮಾತಾಡೋಗ್ತೀನಿ, ಇಲ್ಲ ನೀನು ಕ್ಯಾನಿಸಿಂಗ್ ಮಾಡಬಾರ್ದು, ನೀನು ಡೋರ್ ಓಟ್ ಕೇಳಬಾರ್ದು, ML ಕಾಂಗ್ರೆಸ್ಗೆ ಓಟ್ ಹಾಕಂತ ಕೇಳಬಾರ್ದು ನೀನು ಅಂಥೇಳಿ. ಇನ್ನು ನಾವು ಬ್ರಿಡ್ಜಿ ದಾಟಿ ಬರುವಾಗ ಯಾರೋ ಒಬ್ಬಾತ ಎತ್ತರ ಇದ್ದಾನ ಗೂಟ ತಗೊಂಡು ಬಂದ್ಬಿಟ್ಟ ಓಡ್ಕಂತ, ಅಯ್ಯಪ್ಪ ನನಗೆ ಹೊಡೆದು ಬಿಡ್ತಾನ ಅಂತೇಳಿ ನಾನು ಓಡೋಗಿ ನಾನು ಬ್ರಿಡ್ಜಿ ಮೇಲಿದ್ದು ಓಡಿ ಬರುವಾಗ ಇನ್ನೊಂದು ಐಮೆ ಹೇಳ್ದು,
ನಿಮ್ಮಮ್ಮ ಸುಟ್ಕೊಂಡು ಸತ್ತವಳ ಎಲ್ಲಿ ಓಡ್ತಿ ಗೂಟ ತಗೊಂಡಂದ್ರೆ ಆ ಗೂಟ ಬಿಸಾಕ್ ಹೋದ ಇಲ್ಲಿದ್ರೆ ನನಗೆ ತಲೆ ಹೊಡೆದು ಬಿಡೋದು ಅಂತ ಎಲ್ಲ ಕಷ್ಟ ಬಿದ್ದೆಮ್ಮ ಒಂದು MLA ಪಾಪ ನನಗೆ ಗೆಲ್ಸ್ಕೊಂಡು ಬಂದ ಆತಗೆ ಋಣ ಬಂದ ನಾನು ಇಟ್ಕೋಬೇಕಲ್ಲ ಅದಕ್ಕಲ್ಲೇ ಕ್ಯಾನಿಸಿಂಗ್ ಮಾಡಿ ಆತಿಗೆ ಅನಿಲ್ ಲಾಡ್ಗೆ ಗೆಲ್ಲಿಸಿದ ಮೇಲೆ ಏನು ಮಾಡ್ದೆ ಗೊತ್ತಾ, ಫಸ್ಟು ನಮ್ಮ ಸಿದ್ದರಾಮಯ್ಯಗೆ ಮಾತಾಡಿ ಫಸ್ಟು ಮಂಗಳಮುಖಿಯರಿಗೆ 50,000 ರೂಪಾಯಿ ಲೋನ್ ಮಾಡಿಸ್ದ. DC ತಾಗ ಹೋಗಿದ ಮೇಲೆ ನೋಡಮ್ಮ ನಿಮ್ಮ ಮಂಗಳಮುಖಿಯರಿಗೆ 50,000 ಸಿದ್ದರಾಮಯ್ಯ ಮಾಡಿದ್ದಾನೆ, ಮತ್ತು DCಗೆ ಹೇಳ್ತೀನಿ ಅದು ಪಾಪ ಮುಂದೆ ಕುಂದ್ರಿಸಿ ಚರ್ಚೆ ಮಾಡಿ ಅನಿಲ್ ಲಾಡು ಎಲ್ಲರಿಗೆ 50,000 ರೂಪಾಯಿ ಲೋನ್ ತಗೊಂಡ್ರು. ಲಾಸ್ಟಿಗೆ ನಾನು ಕಾರ್ಪೊರೇಟರ್ ಆದರೆ ನಾನು ಕೂಡ ತಗೊಂಡೆ 50,000 ಅಂಥದ್ದೆಲ್ಲ ಮಾಡ್ದೆ ಪಾಪ. ಯಾಕಂದರೆ ನಮಗೆ ಒಬ್ಬರಿಗೆ ನಮಗೆ ದಾರಿ ತೋರಿಸಿದ್ರೆ ನಾವು ಅದು ದಾರಿ ಹಿಡ್ಕೊಂಡು ಹೋಗ್ಬೇಕು. ಕಷ್ಟ ಬರ್ತೈತೆ, ಸುಖ ಬರ್ತೈತೆ, ತಫ್ಲಿಗೆ ಬರ್ತೈತೆ, ಅದಕ್ಕೆ ನಾವು ಸಂಭಾಲಿಸ್ಕೊಂಡು ಆಗ್ತೈತೆ. ಇಲ್ಲ ಅಂದರೆ ಹೋಗ್ಲಿ ಬಿಡಪ್ಪ ಇದೆಲ್ಲ ಜಂಜಾಟ್ ಬೇಡ. ಯಾಕಂದರೆ ಸುಳ್ಳುಗಳು ಹೇಳ್ತಾರೆ. ಇವಾಗ ಒಂದು ಗುರುಗಳು ಹೇಳಿದ್ರು ಚಮಚಗಳು ಜಾಸ್ತಿ ಅಂತ, ಆ ಸತ್ಯವು. ಯಾಕಂದರೆ ದೊಡ್ಡ ಲೀಡ್ರುಗಳು ಕೂಡ ಚಮಚ ಮಾತುಗಳೇ ಕೇಳ್ತಾರೆ, ಚಮಚ ಮಾತು ಕೇಳ್ದಂಗೆ ಇರಂಗಿಲ್ಲ. ಅಲ್ಲಿ ನಮ್ಮೊಬ್ಬ ರಾಜಕೀಯದಲ್ಲಿ ಪಾರ್ಟಿದಲ್ಲಿ ಚಮಚಗಳು ಜಾಸ್ತಿ. ಅಣ್ಣ ಹಿಂಗ ಏಮಗೆ ಯಾಕೆ ಕೊಡ್ತಿ, ಇದು ಹೆಂಗೆ ಮಾಡ್ತಿ, ಇದು ಮಾಡಬೇಡ ಅಂಥೇಳಿ ಚಮಚಗಳು. ಸತ್ಯವಾದ ಗುರು ಹೇಳಿದ್ದು ಮಾತು ನನಗೆ ಒಂದು ತಲೆಗೆ ತುರ್ಬಿಡ್ತು. ನಿಜವೂ ಮಾತದು. ಎಲ್ಲಿ ರಾಜಕೀಯನಾಗ ನೋಡು ಚಮಚಗಳು ಇರೋದು. ಅದಕ್ಕಲ್ಲೇ ನಾನು ಕಾರ್ಪೊರೇಟರ್ ಆಗಿ ಗೆದ್ದೆ, ವಾರ್ಡ್ ವೈಸಲ್ಲಿ ಕೆಲಸಗಳು ಮಾಡಿದೆ, ಶಾದಿ ಭಾಗ್ಯದ 50,000 ರೂಪಾಯಿ ಕೊಡಿದೆ, ಮಂಗಳಮುಖಿಯರಿಗೆ 50,000 ಕೊಟ್ಟರು. ಪಿಂಚಿನ್ಗಳುದ ನಮ್ಮ ಭರತೆ ಕುಂತಿದ್ದಾನೆ, ಪಿಂಚಿನ್ಗಳು ಆಫೀಸ್ಗಳು ಹೋಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಎಲ್ಲ, ಮತ್ತು TG ಕಾರ್ಡ್ ಎಲ್ಲ ಅದು ನಮ್ಮ ಏರಿಯಾದಲ್ಲಿ ಬಳ್ಳಾರಿದಲ್ಲಿ ಮಂಗಳಮುಖಿಯರಿಗೆ ಕೂಡ. ಏನಂದರೆ ಮನೆಗಳದೇ ಒಂದು ಸಮಸ್ಯೆ ಆಯಿತು. ಮತ್ತು ಒಂದು ದಿವಸ ಎಲ್ಲರೂ ನಾವು ಹೋರಾಟ ಮಾಡಿದೀವಿ, DC ತಗೋದೀವಿ, ನಮ್ಮರಮ್ಮ ಕೊಟ್ಟಿದ ಮೇಲೆ DC ಕೂಡ ಕೊಡ್ತೀನಮ್ಮ, ಎಲ್ಲೇನ ನೋಡಿ ನಿಮಗೆ ಸ್ಥಳಗಳು ಕೊಡ್ತೀನಿ ಅಂದರೆ ಏನಂದರೆ ಇವಾಗ ಮುಂಡ್ರಿಗದಲ್ಲಿ 3 ಅಂತಸ್ತು ಮನೆಗಳು ಕಟ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಲ್ಲಿದ್ದ. ಅವಾಗ ಜನಾರ್ದನ್ ರೆಡ್ಡಿ ಸಾರು MLA ಮಿನಿಸ್ಟರ್ ಇದ್ದಾಗ 5,005 ಮನೆಗಳು ಕಟ್ಟಕ್ಕೆ ಅದು ಆರ್ಡ್ರ್ ಕೊಟ್ಟಿದ್ರಂತೆ. ಅವು ಸ್ವಲ್ಪ ಜನಕ್ಕೆ ಪಟ್ಟುಗಳು ಕೂಡ ಕೊಟ್ಟಿದ್ದಾರೆ. ನಮ್ಮ ಮಂಗಳಮುಖಿಯರು ಕೊಡ್ರಿ ಅಂದರೆ ಇಲ್ಲಮ್ಮ 1,20,000 ಕಟ್ಟಬೇಕು, ನಿಮಗೆ ಮನೆಗಳು ಡೈರೆಕ್ಟ್ ಕೊಡ್ತೀವಿ ಅಂದರೆ ನಾನು ಅಂದೆ ಸರ್ ಮಂಗಳಮುಖಿಯರು ಬಿಚ್ಚೆಟ್ಟನೆ ಕೇಳ್ಕೋಬೇಕು, ಕಷ್ಟ ಬೀಳಬೇಕು, ಎಲ್ಲೋ ಫುಟ್ಪಾಟ್ನಾಗ ಮಕ್ಕಂತಾರ, ಅವ್ರಿಗೆ ಮನೆ ಇಲ್ಲ, ಎಲ್ಲಿ ನೋಡಿದ್ರೆ ಬಾಡಿಗೆ ಹೋಗ್ಬೇಕು, ಬಾಡಿಗೆ ಕೂಡ ಕೊಡಲ್ಲ, ಬಾಡಿಗೆಗಳು ಹೆಚ್ಚಿಗೆ ಕೊಡ್ತಾರ. ಅಂಥ ಟೈಮ್ನಾಗೆ ನೀವು 1,20,000 ಕೊಡಂದ್ರೆ ಎಲ್ಲಿದು ತಂದು ಕೊಡ್ತಾರ ಸರ್, ದಯಮಾಡಿ ಫ್ರೀ ಕೊಡ್ರಿ ಸರ್. ಆಂಧ್ರ ಕಡೆಗೆಲ್ಲ ಮಂಗಳಮುಖಿಯರಿಗೆ 3,300 ರೂಪಾಯಿ ಪಿಂಚೀನು ಮಂಗಳಮುಖಿಯರಿಗೆ. ನಮ್ಮ ಬಳ್ಳಾರಿಯಲ್ಲಿ ಬರೀ 600 ರೂಪಾಯಿ ಪಿಂಚೀನು. ಎದಕ್ಕೆ ಬರ್ತದ 600 ರೂಪಾಯಿ? ಎಲ್ಲಡಿಗೆ ತಿಂಬರು ನಸ್ಪುಡಿ ತಿಕ್ಕೋರು ಎದಕ್ಕೆ ಬರ್ತದ? ಅದು ಆಗಲ್ಲ. ಅದಕ್ಕಲ್ಲೇ ದಯಮಾಡಿ ಅದು ಕೂಡ ಪಿಂಚಿನ್ ಹೆಚ್ಚಿಗೆ ಮಾಡ್ರಿ ಅಂತ ಒಂದು ನಂಬರಮ್ಮ ಕೊಟ್ಟಿದ್ದೀವಿ. ಮತ್ತು ಮುಂಡ್ರಿಗದಲ್ಲಿ ಮನೆಗಳು ಕೊಡ್ರಿ, ಮಂಗಳಮುಖಿಯರಿಗೆ ಕೂಡ ಒಂದು ನಂಬರಮ್ಮ ಕೊಟ್ಟು ಬಂದಿದ್ದೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ 2 MLA ಅದು 2 MLAಗೆ ಇವತ್ತು ಕೂಡ ನಮ್ಮ ಮಂಗಳಮುಖಿಯರಿಗೆ ಮನೆ ಕೊಡೋದು ಇಲ್ಲ. ಯಾಕೆಂದ್ರೆ ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡಿ ಇಷ್ಟೇ ನಮ್ಮದು ಹೋರಾಟ. ಮೊನ್ನೆ ಕೂಡ ನಾವು ಹೋರಾಟ ಮಾಡ್ಬೇಕಂತೇಳಿ ನಿಶವರು ಮಹೇಶ್ ಅವರು ಎಲ್ಲ ಬಂದಿದ್ದರು. ಎಲ್ಲ ಕಡೆಗೆ ನಾವು ಕೂಡಿಸಿ ದೊಡ್ಡ ರ್ಯಾಲಿ ಮಾಡಿದ್ವಿ. ದೊಡ್ಡ ರ್ಯಾಲಿ ಮಾಡಿ ಬಳ್ಳಾರಿ ಬೆಂಗಳೂರು ರೋಡ್ಲಿದ್ದ ಹಿಡಿದು ನಮ್ಮ DC ಆಫೀಸವ್ರಿಗೂ ನಡ್ಕೊಂತ ಹೋದೀವಿ. ಅಷ್ಟು ಹೋದ್ರೆ ಕೂಡ ಇನ್ನೂ ನಮಗೆ ಗಮನಕ್ಕೆ ಒಂದು ಮನೆ ಕೊಡೋಳ್ರು, ಒಂದು ಕ್ವಾರ್ಟರ್ಸ್ ಕೊಡೋಳ್ರಿ. ಯಾಕಂದರೆ ಇವಾಗ ಗೋರ್ಮೆಂಟ್ ಲ್ಯಾಂಡ್ ಜಗ್ಗಿ ಐತೆ, ನಾವು ಹೋಗ್ತೀವಿ ಹಾಕ್ಕೊಂಡ್ಬಿಡ್ತೀವಿ, 50 ಜನ ಹಾಕ್ತೀವಿ, 100 ಜನ ಕೂಡ ಹಾಕ್ಬಿಡ್ತೀವಿ. ಹಾಕಿದ ಮೇಲೆ ನಮಗೆ ಪಚ್ಚಪತ್ರ ಕೊಡಬೇಕು. ಪಚ್ಚಪತ್ರ ಅಂದರೆ ನಮ್ದು ಅಕ್ರಮ ಸಕ್ರಮ ಪಟ್ಟನ ಕೊಡಬೇಕು. ಗೋರ್ಮೆಂಟ್ ಲ್ಯಾಂಡಿಗೆ ಅಕ್ರಮ ಸಕ್ರಮ ಅಂತ ಪಟ್ಟ ಬರ್ತೈತೆ. ಆ ಪಟ್ಟ ಕೊಟ್ಟರೆ ನಮಗೆ ಅವಾಗ ಗ್ಯಾರಂಟಿ. ನಾವು ಇವಾಗ 5,000 ರೂಪಾಯಿ 10,000 ರೂಪಾಯಿ 30,000 ರೂಪಾಯಿ ಖರ್ಚು ಮಾಡಿ ನಾವು ಗುಡಿಸಲುಗಳು ಹಾಕ್ಕೊಂಡು ನಾವು ವಾಸ ಮಾಡ್ತೀವಿ. ನಮಗೆ ಗ್ಯಾರಂಟಿ ಪಟ್ಟ ಬರೋವರೆಗೆ ನಮ್ದಲ್ಲ ಅದು ಜಾಗ. ನಮಗೆ ಜಾಗ ಆಗೋಬೇಕಂದ್ರೆ ಯಾರು ಸರ್ಕಾರದಲ್ಲಿ MP MLA ಇರ್ತಾನೋ ಈ ಗೋರ್ಮೆಂಟ್ ಲ್ಯಾಂಡದು ಅಕ್ರಮ ಸಕ್ರಮ ಅಂತ ಕೊಡ್ತಾರೆ. ಆ ಅಕ್ರಮ ಸಕ್ರಮ ಕೊಟ್ಟರೆ ನಮಗೆ ಅಕ್ರಮ ಹೋಗಿ ಸಕ್ರಮ ಆಗ್ತೈತೆ. ಅವಾಗ ನಮಗೆ ಅದಕ್ಕೂ ಫಾರಂ ತಿರಿ, ಸರ್ವೆ ಕೆಚ್ಚು, ಮೊಟಿಸೀನ್, EC ಎಲ್ಲ ಡಾಕ್ಯುಮೆಂಟ್ ಬರ್ತೈತೆ. ನಮಗೆ ಬರೀ ಜಾಗದಲ್ಲಿ ನಾವು ಹಾಕ್ಕೊಂಡಿವಿ, ನಮಗೆ ಪಟ್ಟ ಕೊಡಲಿಲ್ಲ ಅಂದರೆ ನಮಗೆ ಗ್ಯಾರಂಟಿ ಇಲ್ಲ ಅದು. ಅದಕ್ಕೆ ನಮಗೆ ಗ್ಯಾರಂಟಿ ಬರಬೇಕಂದ್ರೆ ಸ್ಲಮ್ ಬೋರ್ಡ್ ಅಂತ ಇರ್ತೈತೆ. ಸ್ಲಮ್ ಬೋರ್ಡ್ಗೆ ಯಾರ್ಯಾರ ಲೀಡ್ರ್ ಇರ್ತಾರೋ ಅವ್ರಿಗೊಂದು ಅಧ್ಯಕ್ಷ ಇರ್ತಾರೆ. ಅದಕ್ಕೆ ಹಿಡ್ಕೊಂಡು ನಾವು ಫೈಟ್ ಮಾಡ್ಕೋಬೇಕು. ಇವಾಗ ನಮ್ಮ ಹೊಸಪೇಟೆ ಟೈಮ್ ಹೇಳ್ದು ಜಮೀರ್ ಅಹಮತ್ತಾಗ ನಾವು ಮಾತಾಡೀವಿ ಅಂತ. ಯಾಕಂದರೆ ಇಷ್ಟ್ರಾಂಗ್ಲಿದ ಮಾತಾಡಬೇಕು. ಸುಮ್ಮನೆ ನಾವು ಮಾತಾಡೀವಿ ಆಯ್ತೋಳಮ್ಮ ನಾವು ಮಾಡ್ತೀವಿ ಅಂತ ಬರೀ ಹೇಳೋರೇ ಇದ್ದಾರ, ನಮಗೆ ಮನಸ್ಲಿದ ಕೆಲಸ ಮಾಡೋರಿಲ್ಲ. ಅದಕ್ಕಲ್ಲೇ ನಾವು ಏನಾನ ಕೆಲಸ ಮಾಡೋಕ್ಕಿರಲಿ ಮೊಂಡಿಗೆ ಬಿದ್ದು ನಾವು ಕೆಲಸ ಮಾಡ್ಕೋಬೇಕು. ಕೆಲಸ ಮಾಡ್ಕೊಂಡಿದ್ಮೇಲೆ
ನಮಗೆ ಮುಂದಕ್ಕೆ ಕೆಲಸಗಳು ಆಗ್ತಾವಂತ ಹೇಳ್ತಿದ್ದೀನಿ. ನಿಮಗೆ ಕೂಡ ಯಾರನ್ನ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಗಟ್ಟಿಗೆ ನಿಂತ್ಕೊಳ್ರಿ. ಯಾಕಂದ್ರೆ ನೋಡು, ನಾನು ಕೂಡ ನಂತಾಗ ರೊಕ್ಕ ಇಲ್ಲ, ನಾನೇನು 10 ಲಕ್ಷ ಖರ್ಚು ಮಾಡಿಲ್ಲ, 5 ಲಕ್ಷ ಖರ್ಚು ಮಾಡಿಲ್ಲ, 1 ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿಲ್ಲ. ಹಂಗೆ ಮಹಾನಗರ ಪಾಲಿಕೆಯಲ್ಲಿ ನನ್ನ ಪೋಟಿಗೆ 18 ಜನ ನಿಂತಿದ್ದು, 18 ಜನ ಒಬ್ಬೊಬ್ಬರು ಒಂದೊಂದು ಕೋಟಿ ರೂಪಾಯಿ ಖರ್ಚು ಮಾಡಿರೋದವರು. ನನಗೆ ಏನು ಖರ್ಚು ಮಾಡ್ಯಾನ ಅನಿಲ್ ಲಾಡು ಬರ 15 ಲಕ್ಷ ರೂಪಾಯಿ ಆತ ಸ್ವಂತ ರೊಕ್ಕಲಿದ್ದ ಮಾಡ್ದ ಪಾಪ. ಹಂಗ ಮಾಡಿ ನಾನು ಇವತ್ತು ಕಾರ್ಪೊರೇಟರ್ ಆಗಿ ಗೆದ್ದಿ ಪೂರ್ತಿ ಕರ್ನಾಟಕ ಅಲ್ಲ ಇಂಡಿಯಾ ದೇಶದಲ್ಲಿ ನಾನು ಒಂದು ಮಂಗಳಮುಖಿ ಒಂದು ಕಾರ್ಪೊರೇಟರ್ ಆಗಿದಾರ ಅಂತ ಒಂದು ಹೆಸರು ಪಡ್ಕೊಂಡಿದ್ದೀನಿ. ನೀವು ಕೂಡ ಮನಸ್ಸು ಮಾಡಿದ್ರೆ ಮುಂದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.